ವೆಲ್ಕಮ್ ಟು ಅನದರ್ ನ್ಯೂ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಫಸ್ಟ್ ಎಪಿಸೋಡ್ ನೀವು ನೋಡಿದ್ದೀರ ಅಂದರೆ ಸಾರಿ. ಇದು ಸೆಕೆಂಡ್ ಎಪಿಸೋಡ್ ಅಂದ್ಕೊಂಡ್ಬಿಟ್ರಿ, ಇದನ್ನು ಫಸ್ಟ್ ಎಪಿಸೋಡ್ ಅಂದ್ಕೊಳ್ರಿ. ಅದು ವೀಡಿಯೋ ಯಾಕೆ ಕಟ್ಟಾಯ್ತು ಅಂದರೆ ಸಡನ್ನಾಗಿ ಏನೋ ಒಂದು ಗ್ಲಿಚ್ ಆಗ್ಬಿಡ್ತು ಗೇಮು, ಅದಕ್ಕೆ ಸ್ಟಾಪ್ ಆಯಿತು ಗೇಮು. ಎಲ್ಲರೂ ಸಾರಿ ಕೇಳ್ತಾ ಇವಾಗ ಇದನ್ನ ಈ ಗೇಮ್ನ ಮುಗಿಸ್ಬಿಡೋಣ. ಸಲ ಟ್ರೈನ್ ಎಸ್ಕೇಪ್ ಮಾಡ್ಬೇಕಂತ ಹೇಳಿದ್ದೆ, ಎಸ್ಕೇಪ್ ಆಗಲಿಲ್ಲ ಅಲ್ವಾ, ಅದಕ್ಕೆ ಈ ಸಲ ಎಸ್ಕೇಪ್ ಮಾಡೋಣ. ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ವಿಡಿಯೋ ಚೆನ್ನಾಗಿದ್ದೀರಾ ಅದನ್ನು ಪೋಸ್ಟ್ ಮಾಡಿದ್ದೀನಿ. ಎಂಟರ್ ಆಗ್ತಾಯಿದ್ದೀವಿ ಇವಾಗ. ವಿಡಿಯೋವನ್ನು ನಾವು ಓದ ಎಪಿಸೋಡೆಲ್ಲ ನೋಡಿದ್ದೇವೆ ಅಂದ್ಕೊತೀವಿ. ಡೇ 1 ಸ್ಟಾರ್ಟ್ ಆಯಿತು. ನಿಮಗೆಲ್ಲ ಗೊತ್ತು. ಇವಾಗ ನಾವೇನು ಮಾಡೋದು ಬೇಡ, ಗೇಮ್ ಮಾಡೋಕ್ಕೆ ಡೈರೆಕ್ಟ್ ಫೋಕಸ್ ಆಗೋಣ. ಇಲ್ಲೇನಿಲ್ಲ, ಮತ್ತು ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕು ಮಾಡಿ. ನಿಮ್ಗೆ ಗೊತ್ತಿರೋರ್ಗೆ ಯಾರಾದ್ರೂ ಮೊಬೈಲ್ ಇದ್ದರೆ ಅಲ್ಲಿ ಹೋಗಿ ಮಾಡಿಸಿರಿ, ಯಾಕಂದರೆ ನಮಗಿರೋದು ಓನ್ಲಿ 21. ನೀವು ಮಾಡ್ಕೊತಾ ಇರೋದೀನಿ ಗೇಮರ್. ನಾನು ಫಸ್ಟು ನಾರ್ಮಲಾಗಿ ಟ್ಯಾಕ್ಟ್ರ್ ಗೇಮ್ ಮಾಡೋನು, ಇವಾಗ ಹಾರರ್ ಗೇಮ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ, ನಾನು ಹಾರರ್ ಗೇಮ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಆಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಾಗ ಫಸ್ಟ್ ಗ್ರ್ಯಾನಿ ಎಪಿಸೋಡು ಮುಗಿಸ್ತೀನಿ ಅಂತಿದೆ. ಮುಗಿಸ್ತೀನಿ. ಓಪನ್ ಮಾಡ್ಬಿಟ್ಟಾರೆ ಡೋರ್. ಅವಾಗ ಗ್ರ್ಯಾನಿ ಓದ್ಬೋ ನೋಡಿ, ಗೇಮ್ ಗ್ಲಿಚ್ ಆಗುತ್ತೆ. ಗಾರ್ಡನ್ ಇಕ್ಕಿರ್ಬೇಕು ಅನ್ಕೊತೀನಿ. ಓ ಸೂಪರ್, ಸ್ಟಾರ್ಟಿಂಗ್ ವೆಪನ್ ಕೀ ಸಿಕ್ಬಿಡ್ತು, ಕರೆಕ್ಟಾಗೆಲ್ಲ ಸಿಕ್ಕಿದೆ. ಹೋದ ಎಪಿಸೋಡಲ್ಲಿ ವೆಪನ್ ಕೀ ತುಂಬ ಲಾಸ್ಟ್ ಸಿಕ್ಕಿದೆ ವೆಪನ್ ಕೀ. ಈ ಸಲ ಏನೋ ಮಾಡೋದು ಬೇಡ, ಡೈರೆಕ್ಟ್ ವೆಪನ್ ಕೀನೇ ಸಿಕ್ಕಿದೆ. ಸ್ಟೋನ್ ಸಿಕ್ಕಿಲ್ಲ. ಈಗ ಓಪನ್ ಹೋಗೋಣ ಅನ್ಕೊತಿದ್ದೀನಿ. ಗ್ರಾನಿ ಬಂದು ಓಪನ್ ಮಾಡ್ತಾಳೆ, ಅದೇ ಅವ್ರು ಓಪನ್ ಮಾಡ್ತಾ ಇದ್ಬಿಡ್ತು, ನಮಗೆ ಟೈಮ್ ವೇಸ್ಟು. ಒಂದು ಸ್ಟೋನ್ ಆದರೆ ಸಾಕಾಗಲ್ಲ. ಗ್ರಾನಿ ಮೇಲೆ ಹೋಗ್ತೇವೆ, ಇನ್ನೊಂದು ರೌಂಡ್ ಹಾಕೊಂಡು ಹೋದ್ರೆ ಏನಾಗಲ್ಲ. ಇದನ್ನು ತಗೊಂಡು ಹೋಗೋಣ. ಫಸ್ಟ್ ಇದನ್ನು ತಗೊಂಡು ಹೋಗೋಣಪ್ಪ. ಇದು ವುಡ್ಡು ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಮುಂದೆ. ಇದು ನಂಗೆ ತಗೊಂಡು ಹೋಗ್ತಾಯಿದ್ದೀನಿ. ನಾನೇನು ಒಂದ್ಸಲ ಆಡಿ ಕಲ್ತಿಲ್ಲ, ಫಸ್ಟ್ ವೀಡಿಯೋ ನೋಡಿ ಕಲ್ತಿದ್ದೀನಿ ಅಷ್ಟೇ. ನೋಡಿ, ಇದನ್ನು ಲಾಕ್ ಓಪನ್ ಮಾಡೋಕ್ಕೆ ತುಂಬ ಟೆನ್ಷನ್ ಆಗುತ್ತೆ ನೋಡಿ. ವಾಪಸ್ ರಿಟರ್ನ್ ಆಗಿಬಿಡುತ್ತೆ. ಓಕೆ, ಫೈನಲಿ ಹೆಂಗೋ ಓಪನ್ ಮಾಡಿದ್ವಿ. ಮ್ಯಾಚ್ ಬಾಕ್ಸ್ ಒಂದು ಇದ್ದಿದ್ರೆ ತಗೊಂಡೋಗ್ತಾಯಿದ್ದೆ ಬಿಡಿ. ಈ ವುಡ್ ಏನಾಗಂದರೆ ಅಲ್ಲಿ ಮೇಲೆ ಒಂದು ಕೋಳಿ ಇರುತ್ತೆ, ಆ ಕೋಳಿಗೆ ಹೆಲ್ಪ್ ಆಗೋದು ಇದು. ಸೌಂಡ್ ಜಾಸ್ತಿ. ನಾವು ಚಾಲೆಂಜ್ ಬೆಂಗಳೂರು RCB ಟೀಮ್ ಅವರು ಇದಕ್ಕೆಲ್ಲ ಎಂಜಾಯ್ ಮಾಡ್ತೇ ಇಲ್ಲ. ಮೇಲೋಗೋಣ. ಚಾಲೆಂಜ್ ಮಸ್ತಿ. RCB ಬಂದರೆ ತಿಕ್ಕೋನವ್ರೆ ಜಾಸ್ತಿ. ಮತ್ತು ನೀವು ಕ್ರಿಕೆಟಲ್ಲಿ ಯಾರ ಟೀಮ್ನ ಓಕೆ ಮಾಡ್ಕೋತೀರಪ್ಪ, ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಿಲ್ಲ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದಾಕಿ. ಏನದಿದೆಯೋ ಓನ್ಲಿ ಗೇಟ್ ಎಸ್ಕೇಪ್ ಐತೆ. ಏನು ಮಾಡೋದು, ಗೇಟ್ ಎಸ್ಕೇಪ್ ಐತೆ. ಇಲ್ಲಿ ಹುಡ್ಕೊಂಡು ಏನಾದ್ರು ಇರ್ಬೇಕು.
ಒಂದು ಟೆಡಿ ಇರುತ್ತೆ. ವೆಪನ್ ಎಲ್ಲ ಫಸ್ಟು ವೆಪನ್ ನೋಡಬೇಕಾಗಿರೋ ನಾನು ಅಲ್ಲಿದ್ದಾರೆ ಯಾರು ಅಂತಿದಾರಲ್ಲ ನೋಡ್ತೇನೆ ಇಬ್ಬರಿಗೆ ಸಾಕು ಒಂದೊಂದು ಅದು ಒಂದು ಗೇಟ್ ಓಪನ್ ಮಾಡಬೇಕು. ಅದಕ್ಕೆ ಈಗ ಬರ್ತಾಯಿದೆ ಸೌಂಡ್ ಆಗ್ತೈತೆ. ಗೇಮ್ ಮಾತ್ರ ಗ್ಲಿಚ್ ಆಗ್ತೈತೆ. ತುಂಬ ರನ್ ಮಾಡೋಕ್ಕೆ ತುಂಬ ಸ್ಪೀಡ್ ಹೋಗ್ತಾಯಿಲ್ಲ ಗೇಮ್. ಇನ್ನು ವೆಪನ್ ಕೀಲ್ ಹಾಕಿದಲ್ಲ ಬಿಚ್ಚಾಬಿಡ್ತು ಬ್ರೋ. ಏನು ಮೂವ್ ಆಗಲಿಲ್ಲ. ಇದರಲ್ಲಿ ಔಟ್ ಆದಂತ ನನಗೆ ನಂಬಕ್ಕಾಗ್ತಿಲ್ಲ. ನಾನು ಸಿಂಡ್ರಲ್ ಹತ್ರ ಔಟ್ ಆದ ಒಂದು ಟೆಡಿ ಬೇರ್ ಕೊಟ್ಟೆ ಸುಮ್ಮನೆ ಮನಸ್ಸು ಬಿಡೋಕದು ನಿಮಗೆ. ಟೆಡಿ ಬೇರ್ ಬೇಕಂದ್ರೆ ಇದು ಬೇಕು ನಮಗೆ ಕ್ರೋಬರ್. ಇದು ಒಂದು ಓಪನ್ ಮಾಡೋಕ್ಕೆ ತುಂಬ ತಲೆನೋವಾಗಿದೆ ಬ್ರೋ. ಹೆಂಗ ನೋಡಿದ್ರು ಇದು ಗೇಮ್ ಸ್ಟಾಪ್ ಆಗ್ತದೆ ಸಡನ್ನಾಗಿ. ಇಲ್ಲಿ ಯಾಕೆ ಬಚ್ಚಿಡ್ಕೊಂಡೆ ಅಂದರೆ ಅಕಸ್ಮಾತ್ ಆ ಗುಹೆ ಒಳಗಡೆ ಹೋದರೆ ಉಪ್ಪು ಹೊಡೆದ್ಬಿಟ್ಲು. Welcome to Prison Escape Journey, where every decision could lead you to freedom or deeper into trouble. Carefully I'll lift this rug. Underneath lies the beginning of the boldest plan of my life. Dig and keep digging. Every bit counts before the warden comes back. I have to seize every second. Never leave anything behind. ನೆಕ್ಸ್ಟ್ ಗೇಮ್ ಇದೆ, ಅದಕ್ಕೆ ವಿಡಿಯೋ ತೋರಿಸ್ತಾರೆ ನಿಮಗೆ. Wipe away all traces. Trade the items we collect for things that will help us carry out the plan more effectively. All will become tools for survival. ಇಷ್ಟ ಆದರೆ ಓದ್ತಾ ಇದ್ದಕ್ಕಷ್ಟು, ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂತ ಕಳಿಸ್ತೀನಿ. ಡೇ 3 ಸ್ಟಾರ್ಟ್. ಸೆಂಟ್ರಲ್ಲಿ ಬ್ರೇಕ್ ಅಂತ ಒಂದು ವಿಡಿಯೋ ತೋರಿಸಿದೆ. ಇಷ್ಟ ಆಗಲಿಲ್ಲ ಅಂದರೆ ಸನ್ಸ್ಬಿಡಿ. ಅದು ಯಾಕೆ ಬ್ರೇಕ್ ತೋರಿಸಿದಂದರೆ ಇದು ನಮ್ಮ ಗೇಮ್ ಸ್ವಲ್ಪ ಗ್ಲಿಚ್ ಹಾಕಿದೆಯಲ್ಲ, ಅದು ಸ್ವಲ್ಪ ನೋಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ ಏನಾದರೂ ಆಗಿದೆಯಾ ಗೇಮ್ದಾಗ. ಏನೂ ಆಗಿಲ್ಲ. ಇದು ನನ್ನ ಫೋನು ಇದು ಇದೆಯಾ ಕಣೆ, ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಡೇ 3ಗೆ ಬಂದ್ವಿ, ಆದರೂ ಒಬ್ಬರು ಏನು ಇಲ್ಲಿಂದ ನಂಗನ ಈಗ ಹೆಂಗನ ಮಾಡಿ ಮೇಲೆ ಹೋಗ್ಬೇಕಪ್ಪ. ನಾನು ನಂಬಕ್ಕಾಗ್ತಿಲ್ಲ. ಡೇ 2 ಹೋದ್ರೆ ಸಾಕು, ಡೇ 3 ಎಸ್ಕೇಪ್ ಆಗಿಬಿಡ್ತಾಯಿದ್ದೆ. ಇಲ್ಲಿ ಏನು ಆಗ್ತಾನೆ, ತುಂಬ ದಿನ ಆಯಿತು ಗ್ರ್ಯಾನಿಗೆ ಮಾಡಿ. ಒಬ್ಬು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಬರೋಕ್ಕಿಲ್ಲ, ಲೇಟು. ಬಾರೋ ಬೇಗ ಬಂದ್ಬಿಡ್ತಾರೆ, ಬಾರೋ ಬೇಗ. ಅಯ್ಯೋ ಬಂದ್ಬಿಡ್ತಾರೆ, ಬಾರೋ. ಮೇಲಾಗಿ ಎಗರಲ್ಲ, ಯಾಕಂದರೆ ಅದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಅದೊಂದು ಟೂಲ್ಸ್ ಸಿಕ್ತು.
ಬಗ್ಗಕ್ಕಾಗಿಲ್ಲ ಜಗ್ಗಕ್ಕಾಗಿಲ್ಲ, ಕೊಚಕ್ ಕೊಚ್ಚಕ್ ಅಂತ ಸಾಯಿಸ್ಬಿಟ್ಟ. ಡೇ 4 ಇದನ್ನ 2 ಕಂಪ್ಲೀಟ್ ಮಾಡೋಕ್ಕೆ ಯಾವನ ಕೈಯಲ್ಲಿ ಆಗುತ್ತೆ ಅದು ನನ್ನ ಕೈಲಾಗಲ್ಲ ಅಷ್ಟೆ. ಟ್ರೈ ಮಾಡೋದು ಕೋಶಿಶ್ ಕರ್ನೆ ಅದಕ್ಕೆ ಯಾರು ನೀವತ್ತಿ ಅಂತ ಡೈಲಾಗ್ ಲ್ಯಾಪ್ ಇಟ್ಕೊಂಡು ಹೋಗೋಣ. ಗೇಮ್ ಗ್ಲಿಚ್ ಆಗೋದನ್ನ ರೆಡಿ ಮಾಡಿಸ್ತೀನಿ. ಈ ಟೈಮಲ್ಲೇ ಇವಾಗ ರೆಡಿ ಆಗಿದೆ ಗೇಮು. ಆಯ್ತಾ ಇದ್ದೆ ಆದರೂ ಬರೀತಿದ್ದೆ. ನಿಕಳಪ್ಪೋ ಗೇಮ್ ಗೊತ್ತಾಯ್ತು. ಹೊಟ್ಟೆ ಉರಿಸ್ಬಿಟ್ರು. ಗೇಮ್ ಮಾಡಿದ್ದಾರೆ, ಆದರೆ ನನ್ನಷ್ಟು ಪ್ರಾಬ್ಲಮ್ ಸಿಕ್ಕಾಕೊಂಡು ಯಾರು ಇಲ್ಲವೇ ಇಲ್ಲ ನೋಡಿ. ಗೇಮ್ ಗ್ಲಿಚ್ ಆಗ್ತೈತೆ, ರನ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಹೋಗ್ಬಿಟ್ಟಿದೆ. ಆದರೂ ಯೂಟ್ಯೂಬ್ ಕ್ಲಾಸಿನ ಮಾಡಬೇಕು, ಆದರೆ ಬಗ್ಗೆ ಒಂದು ಕ್ಲಿಕ್ ಬೇಕಷ್ಟೆ. ಆನ್ಲಿ ಒಂದು ಸಬ್ಸ್ಕ್ರೈಬ್, ಬೆಲ್ ಬಟನ್ ಕ್ಲಿಕ್. ಬಿಡ್ರಿ ಹೌದು, ವೆಪನ್ ಕೀ ಎಲ್ಲಿ ಬಿಸಾಕಿಲ್ಲಪ್ಪ. ವೆಪನ್ ಕೀ ಬಿಸಾಕಿದ್ದೀನಿ. ಶರ್ಟ್ ವೆಪನ್ ಕೀ ಎಲ್ಲಿ ಬಿಸಾಕಿದೆ ಅಂದರೆ ನಾಲ್ಕು ಬರ್ತಾ ಇಲ್ವೇ? ಜ್ಞಾಪಕ ಬಂತು. ಯಾಕಂದ್ರೆ ಇಲ್ಲಿ ಹೊಡೆದ ಸಾರಿ ಗಾಯ್ಸ್, ಎಲ್ಲರಿಗೂ ಸಾರಿ. ನನಗಿದು ಆಡೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದೇ ಒಂದು ಸಮಸ್ಯೆ, ಅದನ್ನು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಬಾಯ್. ಹಾಗೆ ನಮ್ಮ ಚಾನಲ್ ನೇಮ್ ಹೆಸರು ಹೇಳೋದು ಮರ್ತು ಹೋಗ್ಬಿಟ್ಟೆ. ನಾನು ನಿಮ್ಮ ಮುತ್ತಣ್ಣಕ್ಕೆ ಚಾನಲ್ ಸ್ವಾಗತ. ಮತ್ತು ಮುತ್ತಣ್ಣಕ್ಕೆ ಗೇಮರು, ನಾರ್ಮಲ್ ಗೇಮರ್, ಕರಡಿ ಗೇಮರ್, ಎಲ್ಲ ಗೇಮರ್ ನಾನು ಒಂದೇ ಒಂದು ಆಡಿಸೋದು. ನಾನು ಎಲ್ಲ ಗೇಮ್ ಆಡ್ತೀನಿ, ಟ್ರ್ಯಾಕ್ಟರ್ ಗೇಮ್ ಆಡ್ತೀನಿ, ಎಲ್ಲ ಗೇಮ್ ಮಾಡಿ ನಿಮ್ಮ ರಂಜಿಸೋದೇ ನನ್ನ ಆಗೋದು. ಮತ್ತು ಯೂಟ್ಯೂಬ್ ಫೇಮಸ್ ಆಗಕ್ಕಂತ ಆಸೆ, ಅದಕ್ಕೆ ಯೂಟ್ಯೂಬ್ ಮಾಡ್ತೀನಿ. ನಿಮಗೆ ಕಣಕರಿ ಇದ್ದರೆ ಸ್ವಲ್ಪ ನಮಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟಲ್ಲಿ ನೀವು ಏನೇನು ಇಷ್ಟಪಡ್ತೀರ. ಮತ್ತು ನಾನೇನೋ ಒಂದು ಹೇಳಿದೆ ಮಧ್ಯದಲ್ಲಿ ಹೇಳಿದೆ, ಅದನ್ನೇ ಮಾಡ್ಕೊಂಬಿಟ್ಟಿನಿ. ಮರ್ತೋದ್ರೆ ವೀಡಿಯೋನ ಸ್ಕಿಪ್ ಮಾಡಿ ಬೇಡಿ, ವೀಡಿಯೋನ ಸ್ಕಿಪ್ ಮಾಡಿ